ಸ್ವಾಮೀಜಿ. ಗುರುಜಿ, ಇನ್ನೊಂದಿಷ್ಟು ಪ್ರಶ್ನೆಗಳಿದೆ, ಕೇಳ್ಬೋದಲ್ಲ? ಹಾಂ, ನಿಮಗೆ ಯಾಕೆ ಸಮಾಧಾನಂದ ಗುರುಜಿ ಅಂತ ಹೇಳಿ ಕರೀತಾರೆ? ಸಮಾಧಾನವಾಗಿರ್ತೀನಲ್ಲ ಅದಕ್ಕೆ. ಯಾಕೆ ಎಲ್ಲ ವಿಷಯದಲ್ಲೂ ಸಮಾಧಾನವಾಗಿರ್ತೀರಾ? ಸಮಾಧಾನವಾಗಿ ಮಾಡೋ ಕ್ರಿಯೆಗಳನ್ನ ಸಮಾಧಾನ ಅಂತಾರೆ. ನೋಡಿ, ನಾನು ಬಂದು ಸ್ವಾಮೀಜಿ ಆಗೋಕ್ಕಿಂತ ಮುಂಚೆಯಿಂದನೂ ಸಮಾಧಾನನ ಕಳ್ಕೊಂಡಿದ್ದೆ. ಕಳ್ಕೊಂಡಿದ್ದಾಗ ಏನಾಗ್ತದೆ ಅಂತಂದರೆ, ನಾನು ಅದನ್ನು ಮೀರಿ ಬಂದಾಗಲೇ ನನ್ನ ಸಮಾಧಾನದ ಸ್ವಾಮೀಜಿ ಅಂತಲೇ ಕರಿತಾ ಇರೋದು. ಇದು ಸತ್ಯ. ಬಟ್ ನಿಮ್ಮ ಎದುರಾಳಿ ಇದ್ದವರು ಅವ್ರಿಗೆ ಅಷ್ಟೇ ಸಮಾಧಾನ ಇಲ್ಲ ಅಂದರೆ ನೀವು ಅದನ್ನು ಹೇಗೆ ತಗೋತೀರಾ, ಹೇಗೆ ಪ್ರತಿಕ್ರಿಯಿಸ್ತೀರಾ? ಸಮಾಧಾನವಾಗಿ. ಬಟ್ ಅದು ಹೇಳಿದಾಗ ನಿಮಗೆ ಅದು ಸ್ಕೋಪ ಏನಾದ್ರು ಆ ಥರ ಬಂದರೆ ಅದನ್ನು ಹೇಗೆ ತಗೋತೀರಾ? ಬರ್ಸಿದಂಗೆ ಬರಲ್ಲ ನೋಡಿ. ಈಗ ನಮಗೆ ಚಾಲೆಂಜ್ ಕೊಡ್ತಾ ಇದ್ದೀರಾ ಇದನ್ನು? ಹಿಂಗೆ ಗೊತ್ತಾಗತ್ತೆ ನಿಮಗೆ ಹಿಂಗೆ ನಾನು ಸಮಾಧಾನ ಮಾಡ್ತೀನಿ ಅಂತ. ಓಕೆ, ಸಮಾಧಾನದ ಗುರುಜಿ ಅಂದರೆ ಒಂದು ಶಕ್ತಿ ಅಂತಾರೆ, ಅದು ಯಾವ ಥರ ಶಕ್ತಿ, ಏನು ಶಕ್ತಿ? ನನ್ನ ಪವಾಡಗಳು, ನಾನು ಮಾಡುವಂಥ ಪವಾಡಗಳಾಗಲಿ, ನಾನು ಮಾಡಿರೋಂಥ ಎಷ್ಟೋ ಸಾಧನೆಗಳಾಗಲಿ, ರೀಸೆಂಟಾಗಿ ಯಾವುದೋ ಒಂದಿಷ್ಟು ಜನ ಈ ಏಂಜಲ್ಸ್ ಅಂತಾರೆ ಗೊತ್ತಾ ಇಂಗ್ಲೀಷಲ್ಲಿ, ಅವ್ರುಗಳಿಗೇನೋ ಕಷ್ಟ ಇತ್ತು ಅಂತ ಬಂದು ಕೇಳ್ಕೊಂಡಿದ್ರು. ಅವ್ರದ್ದು ಪವಾಡ ನಾನು ಅವ್ರದ್ದು ಸರಿ ಮಾಡಿದ್ದೆ. ಈ ಥರ ನಾನು ಮಾಡೋದು ಪವಾಡಗಳು. ಆಮೇಲೆ ಶಕ್ತಿ ಅಂತಂದರೆ ಏನಾಗುತ್ತೆ ಅಂದರೆ, ನೋಡಿ, ಮೊನ್ನೆ ಕೂಡ ನಾನು ಒಂದು ಹುಡುಗಿಗೆ ತುಂಬ ಕಷ್ಟ ಆಗ್ತಾಯಿತ್ತಂತೆ ಮದುವೆ ಆದಮೇಲೆ. ತಡ್ಕೊಳಕ್ಕಾಗ್ತಿರ್ಲಿಲ್ವಂತೆ. ಅವ್ರ ಗಂಡ ಅಷ್ಟು ಹಿಂಸೆ ಮಾಡೋನಂತೆ. ಆವಾಗ ನಾನು ಕೊಟ್ಟಿದ್ದ ಶಕ್ತಿನೇ ಇವತ್ತು ಅವಳಿಗೆ ಮುಂದೆ ಬರೋಕ್ಕೆ ಕಾರಣ ಆಗಿತ್ತು. ಜೀವನದಲ್ಲಿ ಮುಂದೆ ಬರೋಕ್ಕೆ ಅಂದರೆ ಅರ್ಥ ಮಾಡಿಕೊಟ್ಟು ಇದೇ ಕೆಲಸಗಳು ನಮ್ಮದು ಜಾಸ್ತಿ ಮಾಡ್ತೀವಿ. ಮುಂದುವರ್ಸೋದೇ ಕೆಲಸ ಅಂತ ಹೇಳ್ತಾ ಇದ್ದೀರಾ? ಮುಂದುವರ್ಸೋದು ಒಂಥರ ಮುಂದುವರ್ಸೋದು ಕೆಲಸ. ನಿಮಗೆ ಇವಾಗ ಏನೋ ಕಷ್ಟ ಅಂತಂದಾಗ ನಾನು ಹೇಳಿ ಇವತ್ತೇ ರೆಡಿ ಮಾಡ್ತೀನಿ. ಇನ್ನು ನಿಮಗೆ 6 ತಿಂಗಳು 7 ತಿಂಗಳು ನಿಮಗೆ ಮುಂದೆ ಬಂದು 4 ತಿಂಗಳಿಗೆ ಚೆನ್ನಾಗಿ ಆಗ್ತೀರ. ತುಂಬ ಖುಷಿ ಆಯ್ತು ಇದನ್ನು ಕೇಳಿ ನನಗೆ. ಹಾಗೆ ಬಿಫೋರ್ ಅಂದರೆ ಇದಕ್ಕಿಂತ ಮುಂಚೆ ನಿಮ್ಮ ಆಶ್ರಮಕ್ಕೆ ಒಂದು ಒಳ್ಳೆ ಹೆಸರಿತ್ತು. ಆದರೆ ಬರ್ತಾ ಬರ್ತಾ ಹೆಸರು ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಆದರೆ ಅದು ಸುಳ್ಳು ನಿಜನೋ ಅಂತ ಹೇಳಿಬಿಟ್ಟಾದರೂ ಇಲ್ಲಿ ಒಂಚೂರು ಹೇಳಿ. ಅದೊಂದೇ ಒಂದು, ಏಕೆಂದರೆ ಪಾಪ ಜನಗಳು ತಪ್ಪು ತಿಳ್ಕೊಂಡಿದ್ದಾರೆ, ಅದು ನಿಜನೋ ಏನು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಇಂಟರ್ವ್ಯೂಗೆ ಇದು ಮಾಡ್ಕೊಂಡಿದ್ದು. ಅದು ಸುಳ್ಳು ಅಂತ ಹೇಳಿಬಿಟ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಅದೇನಾಗುತ್ತೆ ಅಂತಂದರೆ, ಕ್ರಿಸ್ತಶಕ ತುಂಬ ಹಿಂದೆ, ಒಂದಿಷ್ಟು ವರ್ಷಗಳ ಹಿಂದೆ ನಂದು ಫಸ್ಟು CD ರಿಲೀಸ್ ಆಗಬೇಕಿತ್ತು. ನಾನು ಮಾಡಿರೋ ಒಳ್ಳೆ ಕೆಲಸಗಳದ್ದು ಒಂದು CD ರಿಲೀಸ್ ಆಗಬೇಕಿತ್ತು. ನನ್ನ CD ಬದಲು ಇನ್ನೊಬ್ಬ ನನ್ನ ಶಿಷ್ಯ ಒಬ್ಬ ಇದ್ದ. ನನ್ನ ಜೊತೆಗೇ ಅವನು ಆಸ್ಟ್ರಾಲಜಿನೇ ಮಾಡಿದ್ದು. ನಾವೆಲ್ಲ ಒಂದೇ ಒಂದು ಪಂಡಿತರಲ್ಲಿ ಕಲ್ತಿತ್ತು. ಅವನೇನು ಮಾಡ್ತಾನೆ, ಅವಳಿಗೆ ಹಾಕೋದಲ್ದೆ, ಅಂದರೆ ಟಾರ್ಚರ್ ಹಾಕೋದಲ್ದೆ CD ಹಾಕ್ಕೊಂಡು ವೈರಲ್ ಆಗಿ ನನ್ನ ಹೆಸರಿಗೆ ಕಳಂಕ ತರ್ತಾನೆ, ಫೇಮಸ್ ಆಗ್ತಾನೆ. ಆಯಿತು, ತೊಂದರೆ ಇಲ್ಲ. ಆದರೆ ನಂದು CD ಕೊಟ್ಟಿದ್ದೆ ನನ್ನ ಚಾನಲಿಗೆ, ಯಾರು ತೊಗೊಂಡಿಲ್ಲ. ನಿಮ್ಮ ಚಾನಲಿಗೆ ಕೊಡ್ತೀನಿ ನಾನು CD. ನೀವು ಅದನ್ನು ಪಬ್ಲಿಕ್ ಮಾಡಲೇಬೇಕು. ನಾನು ಫೇಮಸ್ ಸ್ವಾಮೀಜಿ ಅಂತ ನಿಮಗೆ ಗೊತ್ತಾಗಬೇಕು. ದೇವಾನುದೇವತೆಗಳ ಮಧ್ಯೆ ಒಬ್ಬ ಸಾಮಾನ್ಯ ಜನರಿಗೂ ಗೊತ್ತಾಗಬೇಕು ದೇವರು ಯಾರು, ದೇವರ ಕೆಲಸ ಯಾರು ಮಾಡ್ತಾಯಿದ್ದಾರೆ ಅಂತ. ನಿಮ್ಮ ಆಶ್ರಮದ ವಿಶೇಷತೆ ಏನು? ಹಾಗೆ ಬರೀ ಹೆಣ್ಮಕ್ಳಿಗೆ ಮಾತ್ರನೇ ಆ ಆಶ್ರಮನ ಅಥವಾ ಗಂಡು ಮಕ್ಕಳು ಕೂಡ ಬಂದ್ರೂ ಯಾರು ಬೇಕಾದ್ರೂ ಬರ್ಬೋದು? ನೋಡಿ, ಗಂಡು ಮಕ್ಕಳಿಗೆಲ್ಲ ಬಂದ್ಬಿಟ್ಟು ನಾವು ನಮ್ಮ ಆಶ್ರಮದಲ್ಲಿ ಯೋಗ, ಯಾಗ, ಮೃದಂಗ ಇವೆಲ್ಲ ನಾವು ಹೇಳ್ಕೊಡ್ತೀವಿ. ಹೆಣ್ಮಕ್ಳಿಗೆ ಮಾತ್ರ ಮೃತ್ಯುಂಜಯ ಹೋಮ, ಸ್ಪೆಷಲ್ ಹೋಮ ಹಿಂಗೆಲ್ಲ ಮಾಡ್ತೀವಿ. ಅಂದರೆ ನಮ್ಮ ಆಶ್ರಮದಲ್ಲಿ 2 ಕಡೆ ಕೂಡ ಹಾಕಿರ್ತೀವಿ. ಕೂಡಾಕೋದು ಅಂದರೆ ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ, ನಾವು ಒಂದು ಕಡೆ ಇಟ್ಟಿರ್ತೀವಿ. ಅಂದರೆ ಹೆಣ್ಣು ಒಂದು ಕಡೆ, ಗಂಡು ಒಂದು ಕಡೆ. ಅವ್ರನ್ನ ನಾವು ಎಲ್ಲ ಥರ ಪ್ರಯತ್ನಗಳು ಮಾಡೋಕ್ಕೆ ಬಿಡ್ತೀವಿ. ಅವರು ಅದಕ್ಕೆ ಸೋಲ್ಬಾರ್ದು, ಅಲ್ಲಿ ತನಕ ಬಿಡ್ತೀವಿ. ಯಾವತ್ತು ಅವರು ಸೋಲ್ದಂಗೆ ಗೆಲ್ತಾರೋ ಅವತ್ತು ಅವ್ರನ್ನ ನಾವು ಹೊರಗಡೆ ಬಿಡ್ತೀವಿ. ಅವನು ಅವತ್ತು ಸಂಪೂರ್ಣ ಹಾಕಿದ್ದಾರೆ ಅಂತ. ಯಾವುದರಲ್ಲಿ ಗೆಲ್ಲಬೇಕು? ಎಲ್ಲ ವಿಷಯಗಳು ಇದೆಲ್ಲ 9 ಥರದ್ದು, ಕ್ರೋಧ, ಇವೆಲ್ಲ ಇಂಥ ವಿಚಾರಗಳಲ್ಲಿ. ಸೊ ಈ ಒಂದು ವಿಚಾರಕ್ಕೆ ನಿಮ್ಮ ಆಶ್ರಮ ಇದೆ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಆಶ್ರಮಕ್ಕೆ ನಮ್ಮ ಜನಗಳೆಲ್ಲ ಬಂದು ಸೇರಬೇಕು ಅಂದರೆ ಅದಕ್ಕೆ ಏನು ರೂಲ್ಸು, ರೆಗ್ಯುಲೇಷನ್ಸು, ಏನೇನು ಫಾರ್ಮ್ ಫಿಲಪ್ ಮಾಡಬೇಕಾ, ಏನಿದೆ ಅದಕ್ಕೆ? ಗಂಡು ಮಕ್ಕಳು ಬರಬೇಕು, ಹೆಣ್ಮಕ್ಳು ಬರಬೇಕು.
ಅದೇ ಹೇಳಿದ್ನಲ್ಲ, ಅಷ್ಟೇ ಹೆಣ್ಮಕ್ಳು ತಗೊಂಬರ್ಬೇಕು, ಗಂಡು ಮಕ್ಕಳು ತಗೊಂಬರ್ಬೇಕು ಅಷ್ಟೇ. ಏನು ತೊಗೊಂಬರ್ಬೇಕು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಬರ್ಬೇಕು. ಅಲ್ಲ, ತೊಗೊಂಬರ್ಬೇಕು ಅಂದ್ರಲ್ಲ, ಸಾಕು, ನಾವು ಕೆಲಸ ಕೊಡ್ತೀವಿ. ಅದೇ ಏನು ತರಬೇಕು? ಗಂಡು ಮಕ್ಕಳು ಬ್ಯಾಗ್ ಗಟ್ಟಲೆ ಒಂದು ಇವಾಗ ಇಷ್ಟು ದೊಡ್ಡ ದುಡ್ಡಿದ್ರೆ ಹೇಗಿರುತ್ತೆ ಬ್ಯಾಗಲ್ಲಿ, ಆ ಥರ ಗಂಡು ಮಕ್ಕಳು ಪುಣ್ಯನ ಅಷ್ಟು ದೊಡ್ಡ ಬ್ಯಾಗಲ್ಲಿ ಅಂದರೆ ಆ ಥರ ಪುಣ್ಯ ತರಬೇಕು. ಹೆಣ್ಮಕ್ಳು ಅವರಿಗೆಲ್ಲ ನಾವು ಸ್ತ್ರೀಗೆ ಯಾವತ್ತೂ ಮುಂದೆ ಬಿಡ್ತೀವಿ. ಅವರು ಕಟ್ಟು ಮಸ್ತಾಗಿ ಕೆಲಸಗಳು ಮಾಡೋಕ್ಕೆ ಪರ್ಫೆಕ್ಟಾಗಿರಬೇಕು. ಕಿರ್ಚಾಟಗಳು ಮಾಡಬಾರ್ದು. ಅಂದರೆ ಮಾಡಲಿ, ತೊಂದರೆ ಏನಿಲ್ಲ, ಅದನ್ನು ಸರಿ ಮಾಡೋಕ್ಕೆ ತಾನು ಆಶ್ರಮ ಇರೋದು. ಬಂದು ಅವ್ರಿಗೆ ಏನು ಬೇಕೆಲ್ಲ ನಾವು ಕೊಟ್ಟು. ಗಂಡು ಮಕ್ಕಳು ಕಟ್ಟಮಸ್ತಾಗಿರಬಾರ್ದ ಗುರುಜಿ? ಅವ್ರಿಗೂ ಕೆಲಸ ಕಾರ್ಯಗಳು ಇರುತ್ತಲ್ಲ. ಗಂಡು ಮಕ್ಕಳಿಗೆ ನಾವು ಕೆಲಸ ಕೊಡಲ್ಲ. ಅವರಿಗೆ ನಾವು ಯಾವ ರೀತಿ ಅಂದರೆ ಆಶ್ರಮದಿಂದ ಅವರಿಗೆ ಏನೇನು ಸೌಲಭ್ಯಗಳು ಮಾಡಬೇಕು, ಅವ್ರ ಲೈಫು, ಅವ್ರ ಸ್ಪಿರಿಚುವಾಲಿಟಿ ನಾವು ಹೇಗೆ ಹೊರಗೆ ತರಬೇಕು, ಅವರಿಗೆ ಗಂಡು ಮಕ್ಕಳು ಇದ್ದರೆ ನಮ್ಗೆ ಸ್ವಲ್ಪ ಕೆಲಸನೇ ಆಗೋದಿಲ್ಲ. ಇಲ್ಲ, ನಾನು ಮಾಡ್ತೀನಿ ಕೆಲವೊಂದು ಸಲ. ತುಂಬ ಜನಕ್ಕೆ ಕೆಲಸ ನಾನು ಮಾಡ್ತೀನಿ, ಅಂದರೆ ಏನು ಮಾಡಿಕೊಡ್ಬೇಕು ಅನ್ನೋದು. ಆದರೆ ಸ್ವಲ್ಪ ವೀಕ್ ಆಗಿದ್ದೀನಿ. ಯಾಕೆ ಅಂತಂದರೆ ಊಟ ತಿಂಡಿ ಆಹಾರ ಕರೆಕ್ಟಾಗಿಲ್ಲ, ಕೆಲಸ ಮಾಡಿ ಮಾಡಿ ಮಾಡಿ. ನೀವೊಂದು ಸಲ ಬನ್ನಿ, ಲಾಸ್ಟು ನಿಮ್ಮ ಮೇಲೆ ಒಂದು ಸತಿ ನಾನು ನಿಮ್ಮ ಹತ್ರ ಒಂದು ಸತಿ ಮಾತಾಡ್ತೀನಿ, ಆ ಥರ ಮಾಡಿ ಮಾಡೋಣ. ಸರಿ ಗುರುಜಿ, ಆಯಿತು. ಹಾಗೆ ಗುರುಜಿನ ಎಲ್ಲ ಗುರುಜಿಗಳು, ಎಲ್ಲ ಸ್ವಾಮಿಗಳಿಗಿಂತ ನಮ್ಮ ಸಮಾಧಾನದ ಗುರುಜಿ ಅಂದರೆ ಎಲ್ಲರೂ ತುಂಬ ನಂಬ್ತಾರೆ ಜನಗಳು. ಸೊ ಆ ನಂಬಿಕೆ ಹೇಗೆ ಉಳಿಸ್ಕೊಂಡಿದ್ದೀರಾ ಗುರುಜಿ ಇಲ್ಲಿಯವರೆಗೂ? ಸಮಾಧಾನಂದ ಗುರುಜಿ ಅಂದರೆ ಯಾಕೆ ನಂಬ್ತಾರೆ ಅಂತಂದರೆ, ನೋಡಿ ಮ್ಯಾಮ್, ನನ್ನ ಒಂದು ಅಚೀವ್ಮೆಂಟೇ ಬಂದು ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋದು. ಬೇರೆ ಥರ ನಾನು ದುಬಾಕ್ ಸ್ವಾಮಿ ಇಲ್ಲ, ಪರಿಹಾರಗಳನ್ನ ಮಾಡಿದ್ದೀನಿ, ಮಾಡ್ತಾನೆ ಇರ್ತೀನಿ, ಮಾಡ್ತಾ ಜೀವನ ಸಾಗಿಸ್ತೀನಿ ಕೂಡ. ಅದಕ್ಕೆ ಮುಗಿಸೋಣ. ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಗೊತ್ತು ಸಮಾಧಾನಂದ ಗುರುಜಿಗಳು ಎಷ್ಟು ಬ್ಯುಸಿ ಇರ್ತಾರೆ ಅಂತ ಹೇಳಿ, ಎಷ್ಟು ಜನಗಳ ಜೀವನವನ್ನು ಉದ್ಧಾರ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳಿ. ಅಂಥದ್ರಲ್ಲೂ ಕೂಡ ನಾವು ಕರೆದ ತಕ್ಷಣ ಬಂದು ಒಂದಿಷ್ಟು ಜನ ಜೊತೆ ಮಾತಾಡಿ ನಮ್ಮ ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡಿದ್ರಿ. ತಮಗೆ ತುಂಬ 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 ಹೃದಯದ ಧನ್ಯವಾದಗಳು. ನಿಮ್ಮ ಆಶೀರ್ವಾದದಿಂದ ನಮ್ಮ ಚಾನೆಲ್ ಕೂಡ ಇನ್ನೂ ಬೆಳೀಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರುಜಿ. ದಯವಿಟ್ಟು ಆಶೀರ್ವಾದ ಮಾಡಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಗುರುಜಿ, ನನಗಿನ್ನೂ ಮದುವೆನೇ ಆಗಿಲ್ಲ ಗುರುಜಿ. ಕಲ್ಯಾಣ ಪ್ರಾಪ್ತಿರಸ್ತು. ಧನ್ಯವಾದಗಳು ಎಲ್ಲರಿಗೂ. ಇದೇ ಥರ ಹಲವಾರು ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ RK ಕನ್ನಡ ಚಾನೆಲ್. ಧನ್ಯವಾದಗಳು.